ಇಂಗ್ಲೀಷಲ್ಲಿ ಹೇಳ್ತಾರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಈಗ ಓಂ ಶಂಕರಾಚಾರ್ಯ ಯೋಗ ಇದಕ್ಕೆ ಹೋದಾಗ ಹೇಳ್ತಾ ಇದ್ರು, ನನಗೆ BP ಬಂದ ಮೇಲೆ ಯೋಗ ಮಾಡೋಕ್ಕೆ ಬಂದೆ, ಮೊಣಕಾಲು ನೋವು ಬಂದ ಮೇಲೆ ಯೋಗ ಮಾಡೋಕ್ಕೆ ಬಂದೆ, ಮತ್ತು ಬೇರೆ ಬೇರೆ ಕಾಯಿಲೆಗಳು ಬಂದ ಮೇಲೆ ಯೋಗ ಮಾಡೋಕ್ಕೆ ಬಂದೆ ಅಂತ. ಬಂದಮೇಲೆ ಗುಣಮುಖ ಆಗಿದ್ದಾರಂತಲೂ ಹೇಳಿದರು. ಸೊ ಇಂಗ್ಲೀಷ್ ಬರೋಕ್ಕಿಂತ ಮುಂಚೆನೇ ನಾವು ಮಾಡಬೇಕು ಅಂತ. ಯೋಗ ಮಾಡೋದ್ರಿಂದ ನಮ್ಮ ಕಾಯಿಲೆ ಬರೋದಿಲ್ಲ. ಕನ್ನಡದಲ್ಲಿ ಹೇಳ್ತಾರೆ, ಯೋಗ ಬಂದವನಿಗೆ ರೋಗ ಇಲ್ಲ ಅಂತ. ಸೊ ಪ್ರತಿದಿನವೂ ನಾವು ಯೋಗ ಮಾಡಬೇಕು. ಯೋಗ ಮಾಡಿದರೆ ರೋಗ ನಮ್ಗೆ ಬರೋದಿಲ್ಲ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರ್ತದೆ, ಮೆಡಿಕಲ್ ಟ್ರೀಟ್ಮೆಂಟದ ಎಕ್ಸ್ಪೆನ್ಸಸ್ ಭಾಳ ಜಾಸ್ತಿ ಆಗಿದೆ. ಒಮ್ಮೆ ಏನಾದ್ರು ಕಾಯಿಲೆ ಬಂತಂದರೆ ನಾವು ಎಷ್ಟೇ ಗಳಿಸಿದ್ರೂ ಅದು ಸಾಕಾಗೋದಿಲ್ಲ, ಇರೋದೆಲ್ಲ ಹೋಗ್ತದೆ. ಆದರೆ ನಾವು ಪ್ರತಿದಿನ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಂಡ್ರೆ ಎಲ್ಲ ಸಮಾಜ ಇದಾಗ್ತದೆ. ನಮ್ಮ ಸಮಾಜ ಆರೋಗ್ಯವಾಗಿದ್ದರೆ ನಮ್ಮ ದೇಶ ಸದೃಢವಾಗ್ತದೆ. ಸೊ ಎಲ್ಲರೂ ಯೋಗ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಿನ ಮುಂಜಾನೆ ಎಲ್ಲರೂ ಯೋಗ ಮಾಡಬೇಕು. ಇದರಿಂದ ನಮಗೆ ಹಲವಾರು ಲಾಭಗಳಿವೆ. ಇದರಿಂದ ನಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು ಹಾಗೂ ನಮ್ಮ ರಕ್ತದ ಶುಗರ್ ಲೆವೆಲನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಹಾಗಾಗಿ ಯೋಗ ದಿನದಂದು ಮಾತ್ರ ಯೋಗ ಮಾಡದೆ ಪ್ರತಿದಿನವೂ ಮುಂಜಾನೆ ಯೋಗ ಮಾಡಬೇಕು. ಇವತ್ತು ನಾವು ವರ್ಲ್ಡ್ ಯೋಗ ಡೇ ಆಚರಣೆ ಮಾಡತ್ತೇವೆ. ಯೋಗ ಮಾಡೋದ್ರಿಂದ ಏನಾಗುತ್ತೆ, ಯೋಗ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆಯ ಜೀವನ ಸಿಗುತ್ತೆ, ಮತ್ತು ಲೈಫ್ ಲಾಂಗ್ ನಾವು ಚೆನ್ನಾಗಿರ್ತೀವಿ. ಎನರ್ಜಿ ಗ್ರೋತ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಮತ್ತು ನಮ್ಗೆ ಎನರ್ಜಿ ಸಿಗುತ್ತೆ. ಯೋಗ ಬಲವಣಿಗೆ ರೋಗಗಳು ಇದಾವೆ. ಯೋಗದಿಂದ ಅನೇಕ ರೋಗಗಳನ್ನು ದೂರ ಮಾಡ್ಕೋಬೇಕು ಮತ್ತು ಜ್ಞಾನ ಹೆಚ್ಚಾಗತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ. ನಾವು BSc ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲಿ CBSE ಒಳಗೆ ಇವತ್ತು CBSE ಸ್ಕೂಲ್ ಶಂಕೇಶ್ವರ ಒಳಗೆ ಯೋಗ ಡೇ ಆಚರಣೆ ಮಾಡೋಕೆ ಬಂದಿದ್ದೀವಿ.